guys, welcome back to my YouTube channel. This is the sudden plan where we headed to Chikmagalur, and previous day ನಾವು Airbnb ಆ್ಯಪಲ್ಲಿ ನಾವು ಫಾರ್ಮ್ ಹೌಸ್ ಬುಕ್ ಮಾಡಿದ್ವಿ, which is in Mudigere, which is something 20 kilometers far away from Chikmagalur. And it was very good stay, and it was very hygiene. So ಅಲ್ಲಿ ಸ್ಟೇ ಆಗಿ ಅಲ್ಲಿಂದ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ವಿ ವೆಂಟ್ ಟು ಮುಳ್ಳಯ್ಯನಗಿರಿ ಪೀಕ್, ವಿಚ್ ವಾಸ್ ವೆರಿ ಬ್ಯೂಟಿಫುಲ್. ಸ್ವಲ್ಪ ಆ್ಯಸ್ ಯೂಶುವಲ್ ನನಗೂ ನಡೆಯೋದಂದರೆ ಆಗಲ್ಲ, ಸೊ ಅಲ್ಲಿ ಸ್ವಲ್ಪ ನಡೆಯೋದಿತ್ತು. ಬಟ್ ಫೈನ್ ಲಿಟ್ರಲಿ ನಾನು ಸ್ವಲ್ಪ ಡಿಸ್ಟೆನ್ಸ್ ಹೋದೆ, ನಾಟ್ ಮಚ್, ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ತುಂಬ ಫಾಗ್ ಇತ್ತು, ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಯಿತು. ಇಟ್ ವಾಸ್ ಲಿಟ್ರಲಿ ವೆರಿ ಗುಡ್, ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಎಂಜಾಯ್ಡ್ ದ ವೆದರ್. ಈ ವೆದರಲ್ಲಿ ಮ್ಯಾಗಿ ನೋಡಿದ ತಕ್ಷಣವೇ ತಿನ್ನಬೇಕು ಅನ್ನಿಸ್ತು. ಸೊ ಐ ಹ್ಯಾಡ್ ಇಟ್ ವಾಸ್ ಗುಡ್. ಆ ವೆದರ್ಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಆಬ್ವಿಯಸ್ ಕ್ರೇವ್ ಆಗುತ್ತೆ, ವಿಚ್ ವಾಸ್ ರಿಯಲಿ ಮೆಂಟ್ ಫಾರ್ ದ್ಯಾಟ್ ವೆದರ್ ಅಂತಲೇ ಹೇಳ್ಬೋದು. ದೆನ್ ವಿ ಹೆಡೆಡ್ ಬ್ಯಾಕ್ ಟು ಅಗೇನ್ ಟು ದಿಸ್ ಬಾಬಾ ಬುಡನ್ಗಿರಿ. ಈವನ್ ಅಲ್ಲಿ ಕೂಡ ಸಖತ್ತಾಗಿತ್ತು ವೆದರ್. ಯೂಶ್ವಲಿ ಈ ಮೈಸೂರು ಬ್ಯಾಂಗ್ಳೂರಲ್ಲಿ ಏನಾಗುತ್ತೆ, 2 ಗಂಟೆಗೆಲ್ಲ ಫುಲ್ ಬಿಸಿಲು, ಇಲ್ಲ ತುಂಬಾ ಹ್ಯುಮಿಡಿಟಿ ಇರುತ್ತೆ. ಬಟ್ ಇಲ್ಲಿ 2 o'clock ಆದರೂ 3 o'clock ಆದರೂ ಈವನ್ ಕ್ಲೌಡ್ಸ್ ಮೇಲೇ ತೇಲ್ತಿರೋ ಆ ಥರ ಇತ್ತು. ವೆದರ್ ವಾಸ್ ಟೂ ಗುಡ್, ಲಿಟ್ರಲಿ ಹೆವನ್ ಅಂದ್ಕೊಳ್ಳಿ. ಇಫ್ ಯು ವಾಂಟ್ ಟು ಕಂಪೇರ್ ಬಿಟ್ವೀನ್ ಊಟಿ ಆ್ಯಂಡ್ ಚಿಕ್ಕಮಂಗ್ಳೂರ್ ಈಸ್ ಫಾರ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಊಟಿ. ವ್ಯೂ ಮುಗಿಸ್ಕೊಂಡು ನಾವು ಅಲ್ಲಿ ಜರಿ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ಮೇನ್ ರೋಡಿಂದ ನಮಗೆ ಆ ಜರಿ ಫಾಲ್ಸ್ವರೆಗೂ ನಮ್ಮ ಕಾರ್ಸ್ ಯಾವುದು ಅಲೌ ಮಾಡಲ್ಲ, ಅವ್ರದ್ದು ಜೀಪ್ ಇರುತ್ತೆ. ಫಾರ್ ವಿಚ್ ದೇ ವಿಲ್ ಚಾರ್ಜ್ ಅರೌಂಡ್ 800 ಪರ್ ಫ್ಯಾಮಿಲಿ. ಸೊ ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿ ರೋಡ್ಸ್ ವಾಸ್ ಲಿಟ್ರಲಿ ವೆರಿ ಹಾರಿಬಲ್. ಈ ಮಿಕ್ಸಿ ಒಳಗಡೆ ನಮ್ಮನ್ನ ಹಾಕಿ ಗ್ರೈಂಡ್ ಮಾಡ್ದಂಗಿತ್ತು ಅಲ್ಲಿ ಆ ರೋಡ್ ಎಕ್ಸ್ಪೀರಿಯನ್ಸು. ಬಟ್ ತುಂಬ ಹಾರರ್ ಫೀಲ್ ಇತ್ತು. ಈವನ್ ಇಟ್ಸ್ ಫುಲ್ ಆಫ್ ಜಂಗಲ್ ಇನ್ ಬಿಟ್ವೀನ್ ದ್ಯಾಟ್. ಆ ರೋಡ್ ಫುಲ್ ಸ್ಲಿಪ್ಪರಿ ಇತ್ತು. ವಿ ಕಾಂಟ್ ಇವನ್ ಗೋ ಇನ್ ಬೈಕ್ ಆ್ಯಸ್ ವೆಲ್. ಆವಾಗ ಮಳೆ ಕೂಡ ಜಾಸ್ತಿ ಇರೋದ್ರಿಂದ ಅಲ್ಲಿ
ತುಂಬಾ ಸ್ಲಿಪ್ ಕೂಡ ಆಗ್ತಾಯಿತ್ತು, ಬಟ್ ಇಟ್ ವಾಸ್ ಲಿಟ್ರಲಿ ವರ್ತ್ ಇಟ್. ನಾನಂತೂ ಅಲ್ಲಿ ಜರಿ ಫಾಲ್ ಸಿಕ್ಕಾಪಟ್ಟೆ ಆಟ ಆಡಿದೆ. ಆ ಪ್ರೆಷರ್ ಇದೆಯಲ್ಲ ನಮ್ಮ ಮೇಲೆ ಬೀಳೋ ವಾಟರ್ ಪ್ರೆಷರ್, ಇಟ್ ವಾಸ್ ರಿಯಲಿ ರಿಲ್ಯಾಕ್ಸಿಂಗ್. ಬಟ್ ಅದಾದಮೇಲೆ ಒನ್ ಡೇ ಆದಮೇಲೆ ಸಿಕ್ಕಾಪಟ್ಟೆ ಬಾಡಿ ಪೇನು ಬಂತು. ಬಟ್ ಇಟ್ ವಾಸ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸಮ್ವನ್ ಶುಡ್ ಬಿ ದೇರ್ ಟು ಹ್ಯಾಂಡಲ್ ದ ಬ್ಯಾಗ್ಸ್ ಆ್ಯಂಡ್ ಆಲ್, ಆ್ಯಂಡ್ ಒಬ್ಬರು ಎಂಜಾಯ್ ಮಾಡಬೇಕಿತ್ತು. ಅದಕ್ಕೆ ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ತಿರ್ಗಾ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಮಗಷ್ಟು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಬಟ್ ವಾಟ್ ಎವರ್ ವಿ ಹ್ಯಾವ್ ಎಕ್ಸ್ಪ್ಲೋರ್ಡ್ ಅಲ್ಲ, ಇಟ್ ವಾಸ್ ಟೂ ಗುಡ್. ಹೋಪ್ ನೆಕ್ಸ್ಟ್ ವಿ ವಿಲ್ ವಿಸಿಟ್ ಬ್ಯಾಕ್ ಆ್ಯಂಡ್ ವಿ ವಿಲ್ ಕವರ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಆಫ್ ಚಿಕ್ಕಮಂಗ್ಳೂರು. ಸೊ ನಿಮಗೆ ಒಂದು ಹೈಲೈಟ್ ಆಫ್ ದಿಸ್ ಜರ್ನಿ ಹೇಳಬೇಕು ಅಂದರೆ, ವಿ ಹ್ಯಾಡ್ ವೆಂಟ್ ಟು ಒನ್ ಕೆಫೆ ವಿಚ್ ಐ ಹ್ಯಾವ್ ಕ್ಯಾಪ್ಚರ್ಡ್. ಇಟ್ ವಾಸ್ ರಿಯಲಿ ಗುಡ್. ಬನ್ನಿ ನಿಮಗೆ ಮುಂದೆ ಹೇಳ್ತೀನಿ. ಈ ಕೆಫೆ ಬಗ್ಗೆನೇ ನಾನು ನಿಮಗೆ ಆ್ಯಕ್ಚುಲಿ ಹೇಳ್ತಾ ಇದ್ದಿದ್ದು. ಆನ್ ದ ವೇ ಬರ್ತಾ ನಿಮಗೆ ರಾಕ್ ಕೆಫೆ ಅಂತ ಸಿಗುತ್ತೆ. ಇಟ್ ವಾಸ್ ರಿಯಲಿ ಗುಡ್, ಹೆಲ್ದಿ ಫುಡ್ ಸರ್ವ್ ಮಾಡ್ತಾರೆ. ನೋ ಶುಗರ್, ಇಟ್ಸ್ ಆಲ್ ಕೈಂಡ್ ಆಫ್ ಮಿಲ್ಲೆಟ್. ಆ್ಯಂಡ್ ಇವ್ರದ್ದು ಕೆಫೆ ತುಂಬ ಅಥೆಂಟಿಕ್ ಆಗಿತ್ತು. ಆ್ಯಂಡ್ ದ ಥೀಮ್ ದೇ ಹ್ಯಾವ್ ಮೇಂಟೈನ್ಡ್ ಅಲ್ವಾ, ಲೈಕ್ ಇಟ್ ವಾಸ್ ಟೂ ಗುಡ್. ವಿ ಟೇಸ್ಟೆಡ್ ಮೋಸ್ಟ್ ಆಫ್ ದ ಡಿಶಸ್. ಆಲ್ಮೋಸ್ಟ್ ತುಂಬ ಡಿಶಸ್ ಟ್ರೈ ಮಾಡಿದ್ವಿ. ಎಲ್ಲ ತಿಂದ್ರೂ ವಿ ವರ್ ನಾಟ್ ಫೀಲಿಂಗ್ ದ್ಯಾಟ್ ಹೆವಿ ಸ್ಟಮಕ್. ಐ ಮೀನ್ ಐ ಕ್ಯಾನ್ ಗಿವ್ ಅ 5-star ರೇಟಿಂಗ್ ಟು ದಿಸ್ ಕೆಫೆ. ಲಿಟ್ರಲಿ ಟೂ ಗುಡ್. ಯು ಮಸ್ಟ್ ವಿಸಿಟ್ ದಿಸ್ ಕೆಫೆ ಫಾರ್ ಶ್ಯೂರ್. ಸೊ ಈ ಫುಡ್ಡೆಲ್ಲ ಟೇಸ್ಟ್ ಮಾಡಿಬಿಟ್ಟು ವಿ ರಿಯಲಿ ಫೆಲ್ಟ್ ವೆರಿ ಗುಡ್ ಆ್ಯಂಡ್ ಹೋಪ್ ಯು ಲೈಕ್ ಇಟ್. ಹಂಗೆ ಲೀಚಸಿಂದ ಸ್ವಲ್ಪ ನನಗೆ ಅಲ್ಲಿ ಆ ಜೆರಿ ಫಾಲ್ಸ್ ಹತ್ರ ಫುಲ್ ಬ್ಲಡ್ ಬಂದು ಎಲ್ಲ ಇಶ್ಯೂ ಆಗಿತ್ತು. ಅದಾದಮೇಲೆ ವಿ ವೆಂಟ್ ಟು ಪ್ಲಾಂಟರ್ಸ್ ಕೆಫೆ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ನೆಕ್ಸ್ಟ್ ವ್ಲಾಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್. ಬಾಯ್.